ಇದು ಮುಡುಕ್ತೆರೆ ಜಾತ್ರೆದು. ಸೊ ನೋಡ್ಬೋದು ತುಂಬ ಸೇರಿದ್ದು ದನಗಳು. ಈಗ ಒಂದು 4-5 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ಚೆನ್ನಾಗಿ ಸೇರಿತ್ತು. ಹಾಗೆ ಫೆಸಿಲಿಟಿಗಳು ಕೂಡ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಹಾಗೆ ದನಗಳು ಕೂಡ ತುಂಬ ಚೆನ್ನಾಗಿ ಸೇರ್ತಿದ್ದಾವೆ. ಕಮಿಟಿ ಕೂಡ ಮಾಡಿದ್ದಾರೆ, ಕಾಂಪಿಟೇಷನ್ ಎಲ್ಲ ಚೆನ್ನಾಗಿ ನಡೆಸ್ತಿದ್ದಾರೆ. ಸೊ ಈ ಜಾತ್ರೆದು ತುಂಬ ವೀಡಿಯೋಗಳು ಮಾಡಿದ್ದೀನಿ, ಅದೆಲ್ಲ ಆಲ್ರೆಡಿ ಅಪ್ಲೋಡ್ ಆಗಿದೆ ಚಾನಲಲ್ಲಿ. ಎಲ್ಲ ವೀಡಿಯೋಗಳನ್ನೂ ಕೂಡ ನೋಡಿ. ಹಾಗೆ ಇನ್ನೊಂದು ಸ್ಪೆಷಲ್ ವೀಡಿಯೋ ಏನಂದರೆ ಹಳ್ಳಿಕಾರ್ ದನಗಳಿಗೆ ಅಂತಲೇ ಒಂದು ಫೀಡ್ಸ್ ಮಾಡಿದ್ದಾರೆ. ಸೊ ಅದು ಸ್ಟ್ರೆಂತ್ಗೋಸ್ಕರ. ಸೊ ಅದನ್ನು ತಿಂದು ಬಾಡಿ ಬಂದಿರುವಂಥ ಕಡಸುಗಳು ಕೂಡ ಅಲ್ಲೇ ಪ್ರೆಸೆಂಟ್ ತೋರಿಸಿದ್ದಾರೆ. ಅದನ್ನು ವೀಡಿಯೋ ಕೂಡ ಮಾಡಿದ್ದೀನಿ. ಸೊ ಆ ವಿಡಿಯೋನ ಈ ವಿಡಿಯೋ ಕೊನೆಯಲ್ಲಿ ಅದು ಮೇಲ್ಗಡೆ ಲಿಂಕಲ್ಲಿ ಬರುತ್ತೆ, ಅದನ್ನು ನೋಡಿ. ಸೊ ಆ ತಿಂಡಿಗಳನ್ನೂ ಕೂಡ ಯೂಸ್ ಮಾಡಿ, ಅದು ಚೆನ್ನಾಗಿ ಬಾಡಿ ಬರುತ್ತೆ. ಸೊ ಜಾತ್ರೆ ತುಂಬ ಚೆನ್ನಾಗಿ ಕಟ್ಟಿತ್ತು. ದೊಡ್ಡ ದೊಡ್ಡ ಎತ್ತುಗಳಂತೂ ಅತಿ ಹೆಚ್ಚು ಸೇರಿದ್ದವು, ಮತ್ತು ಕರುಗಳು ಕೂಡ. ಸೊ ಆ ಎಲ್ಲ ವೀಡಿಯೋಗಳನ್ನ ನೋಡಿ. ಹಾಗೆ ನಿಮ್ಮ ಯಾರಾದರೂ ಫ್ರೆಂಡ್ಸು ಜಾತ್ರೆಗೆ ಬರೋಕ್ಕಾಗಿಲ್ಲ, ದನಗಳು ನೋಡಿಲ್ಲ ಅನ್ನೋರು, ಸೊ ಅದನ್ನು ಕೂಡ ವೀಡಿಯೋಗಳನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮಗೂ ಕೂಡ. ಹಾಗೆ ಲೈಕ್ ಮಾಡಿ. ಸೊ ನೋಡ್ತಾ ಇರ್ಬೋದು ಎಷ್ಟು ದನಗಳು ಸೇರಿದ್ದಾವೆ ಅಂತ. ಸಾವಿರಾರು ಜೊತೆ ಸೇರಿದ್ದು ದನಗಳು. ಸೊ ಕೋವಿಡ್ ಟೈಮಲ್ಲಿ ಜಾತ್ರೆ ನಿಂತೋಗೋ ಥರ ಆಗಿತ್ತು, ಅಂದರೆ ಅಷ್ಟು ಕಡಿಮೆ ದನಗಳು ಸೇರ್ತಿದ್ದೋ. ಬಟ್ ಇವಾಗ ಒಂದು 2 ವರ್ಷದಿಂದ ತುಂಬ ಚೆನ್ನಾಗಿ ಸೇರ್ತಿದ್ದಾವೆ. ನೋಡೋದು ಇವೆಲ್ಲ ಕೂಟದವಿವು, ಇವೆಲ್ಲ ದನಗಳು, ಹೆಣ್ಣು ದನಗಳು. ಇಲ್ಲಿ ಹೆಣ್ಣು ದನ, ಗಂಡು ದನ, ಕರು ಹಾಕಿರೋ ಹಸುಗಳು ಸ್ವಲ್ಪ ಸೇರ್ತವೆ, ಬಟ್ ಕರುಗಳು ಕೂಡ ಅತಿ ಹೆಚ್ಚು ಸೇರ್ತವೆ. ಮತ್ತು ಇತ್ತೀಚೆಗೆ ಒಂದು ಸ್ವಲ್ಪ ಓರಿಗಳು ಕೂಡ ಸೇರ್ತಾ ಇದ್ದಾವೆ, ಒಳ್ಳೊಳ್ಳೆ ಓರಿಗಳು. ಅದರದ್ದು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇರುವಂಥ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡ್ಬೋದು, ಇದು ನೀಲಗಿರಿ ತೋಪು, ಇದು ದೇವಸ್ಥಾನದ ಬೆಟ್ಟದ ಪಕ್ಕ ಇರುವಂಥದ್ದು. ಸೊ ರೇಟಲ್ಲೇನು ಅಂಥ ಜಾಸ್ತಿ ಡಿಮ್ಯಾಂಡ್ ಆ ಥರ ಏನಿಲ್ಲ, ಒಳ್ಳೆ ಒಂದು ಎಲ್ಲ ರೈತರು ಕೂಡ ತಗೊಳ್ಳುವಂಥ ರೇಟೇ ಇತ್ತು. ಸೊ ನೋಡ್ಬೋದು ಸಣ್ಣ ಕರುಗಳು ಕೂಡ ಅತಿ ಹೆಚ್ಚು ಸೇರಿದಾವೆ ಇಲ್ಲಿ. ಈ ನೀಲಗಿರಿ ತೋಟಲ್ಲಿ ತುಂಬ ಕರುಗಳು ಸೇರ್ತವೆ. ಹಾಗೆ ಅದರಿಂದ ಮುಂದೆ ಬಂದರೆ ಅಲ್ಲಿ ಎತ್ತುಗಳು, ಕಡಸುಗಳು ದೊಡ್ಡ ದೊಡ್ಡವೆಲ್ಲ ಅತಿ ಹೆಚ್ಚು ಸೇರ್ತವೆ. ನೋಡ್ಬೋದು ಕರುಗಳು ಎಷ್ಟಿದ್ದಾವೆ ಅಂತ. ಇವೆಲ್ಲ ಕಡಸಿವು, ಇವೆಲ್ಲ ಎತ್ತುಗಳಿವು. ಸೊ ಹಾಗೆ ಕಿಂಗಲ್ ಜಾತ್ರೆದು ಕೂಡ ವೀಡಿಯೋಗಳಿದ್ದಾವೆ, ಅದನ್ನು ಕೂಡ ನೋಡಿ, ಯಾರು ನೋಡಿಲ್ಲ ಅನ್ನೋರು. ಈ ಬಾರಿ ಎಲ್ಲ ಜಾತ್ರೆಗಳು ಕೂಡ ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ. ಘಾಟಿ ಆಗ್ಬೋದು, ಮತ್ತು ಕೆಂಗಲ್ ಆಗ್ಬೋದು, ಹಾಗೆ ಮುಡುಕ್ತೆರೆ, ಹಾಗೆ ನಂದಿ ಬಸವೇಶ್ವರ ಜಾತ್ರೆ ಅಂದರೆ ಬಸವನಗುಡಿ. ನೋಡ್ಬೋದು ಈ ಕರುಗೆ 55,000 ಹೇಳ್ತಿದ್ರು. ಸ್ವಲ್ಪ ಕೆಟ್ಟಿದೆ ಕರ, ಬಟ್ ತುಂಬ ಒಳ್ಳೆ ಕ್ವಾಲಿಟಿಲಿದೆ ಇದು ಕರು. ನೋಡ್ಬೋದು ಲೆಂತ್ ಆಗ್ಬೋದು, ಆ ಮುಖ ರೇಖೆ ತುಂಬ ಒಳ್ಳೆ ಜಾತಿಲಿದೆ. ಇದು ಪ್ಯೂರ್ ಕ್ವಾಲಿಟಿ ಅಂದರೆ ಪ್ಯೂರ್ ಕ್ವಾಲಿಟಿ ಅದು. ಹಾಗೆ ಈ ಜಾತ್ರೆ ಏನಂದರೆ ಇಲ್ಲಿ ಸ್ವಲ್ಪ HF ಓರಿಗಳು ಕೂಡ ಬರ್ತವೆ, ಅಂದರೆ ಬ್ರೀಡಿಂಗ್ಗೋಸ್ಕರ. ನೋಡ್ಬೋದು ಅಲ್ಲಿ ಹಿಂದೆ 2 ಇದ್ದಾವೆ, ಅದನ್ನ ತೋರಿಸ್ತೀನಿ. ನೋಡ್ಬೋದು ಇದನ್ನು ಅಲ್ಲಾಗಿಲ್ಲ, ಯಾವ ಸೈಜ್ ಇದೆ ಅಂತ ನೋಡ್ಬೋದು. ಇದು ವೀಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ, ಬಟ್ ಮುಂದೆಯಿಂದ ನೋಡಿದ್ರೆ ಒಂದು 5.5 ಫೀಟ್ ಅಥವಾ ಹತ್ತತ್ರ 6 ಅಡಿ ಬರುತ್ತಿದ್ದು HF ಓರಿ. ಸೊ ನೆಕ್ಸ್ಟು ಶಿವರಾತ್ರಿ ಹಬ್ಬದಿಂದ ಬೇಬಿ ದನಗಳ ಜಾತ್ರೆ ಸೇರುತ್ತೆ. ಸೊ ಅಲ್ಲಿಗೂ ಕೂಡ ಎಲ್ಲರೂ ಬನ್ನಿ. ಯಾರಾದರೂ ಬರೋಕ್ಕಾಗಿಲ್ಲ ಅನ್ನೋರು ನನ್ನ ಚಾನಲ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಎಲ್ಲ ವೀಡಿಯೋಗಳನ್ನ ನೋಡಿ. ಅದಾದಮೇಲೆ ನಮ್ಮ ಸಿಹಳ್ಳಿ ಜಾತ್ರೆ. ಸೊ ಬೇಬಿ ಜಾತ್ರೆ ಏನಕ್ಕೆ ಫೇಮಸ್ಸು ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ಕಾಂಪಿಟೇಷನ್ ಮಾಡ್ತಾರೆ, ಅಂದರೆ ಕಮಿಟಿನ. ಸೊ ಆ ಜಾತ್ರೆದು ವೀಡಿಯೋಗಳು ಹಾಕ್ತೀನಿ, ಅದನ್ನು ಕೂಡ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ವೀಡಿಯೋಗಳನ್ನೂ ನೋಡಿ ಮುಡುಕ್ತೆರೆ ಜಾತ್ರೆದನ್ನು ಕೂಡ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಅದು ಸಪೋರ್ಟ್ ಮಾಡಿದಾಗತ್ತದು.